So hi, hello, welcome to GAN from GAN Setu Academy of Excellence. So today we are here with a topic called as motivation. So motivation ಅಂದ್ರೆ ಏನು, motivation factors ಏನು, motivation ಎಲ್ಲಿಂದ ಬರುತ್ತೆ, motivation internal factor ಎಕ್ಸ್ಟರ್ನಲ್ ಫ್ಯಾಕ್ಟರ್ ಅಥವಾ ಮೋಟಿವೇಶನ್ನಿಂದ ದೂರ ಮಾಡೋ ಫ್ಯಾಕ್ಟರ್ಸ್ ಏನೇನಿದೆ, ಮೋಟಿವೇಟ್ ಆಗೋದ್ರಿಂದ ಏನೇನು ಸ್ಟಾಪ್ ಮಾಡ್ತಾ ಇದೆ, ಮತ್ತು ಮೋಟಿವೇಶನ್ ವರ್ಸಸ್ ಡಿಸಿಪ್ಲಿನ್ ಬಗ್ಗೆ ವಿಡಿಯೋಲಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅಲ್ಲಿ ನೀವು ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನು ಮಾಡಿ, ಇವಾಗ ವಿಡಿಯೋನ ಪಾಸ್ ಮಾಡಿ ಮೋಟಿವೇಶನ್ ಅಂದರೆ ಏನು, ನಿಮಗೆ ಏನು ಅರ್ಥ ಆಗಿದೆ ಮೋಟಿವೇಶನ್ ಬಗ್ಗೆ ಫಸ್ಟು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮುಂದೆ ನೋಡ್ತಾ ಹೋಗಿ. ಸೊ ನಾನು ಮೋಟಿವೇಶನ್ ಅಂದರೆ ಏನರ್ಥ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಮೋಟಿವೇಶನ್ ಈಸ್ ನಥಿಂಗ್ ಬಟ್ ನಿಮಗೆ ಏನೋ ಒಂದು ಗುರಿ ಇದೆ, ಮುಂದೆ ಕಣ್ಣು ಮುಂದೆ ಏನೋ ಒಂದು ಗುರಿ ಇದೆ, ಏನೋ ಒಂದು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀಗ. ಸಪೋಸ್ ಇವಾಗ IAS ಆಫೀಸರ್ ಆಗಬೇಕು. IAS ಆಫೀಸರ್ ಆಗೋದು ತುಂಬ ಈಸಿನಾ? ಒನ್ ಆಫ್ ದ ಇಂಡಿಯಾಸ್ ಟಫೆಸ್ಟ್ ಎಕ್ಸಾಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಟಫೆಸ್ಟ್ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟವಾಗುತ್ತೆ ಅಲ್ವಾ? ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇವನ್ ಮಾಡ್ತಾನಾ, ಇವನ್ ಕೈಲಾಗುತ್ತಾ, ಅಥವಾ ಇವಳು ಮಾಡ್ತಾಳಾ, ಇವಳ ಕೈಲಾಗುತ್ತಾ, ಫ್ರೆಂಡ್ಸ್ ಹೇಳ್ತಾರೆ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ. ಅಕಸ್ಮಾತ್ ಸೆಲ್ಫ್ ಡೌಟ್ ಬರುತ್ತೆ ಇವೆಲ್ಲ ಹೇಳಿದಾಗ. ಸೊ ನಾನು ಮಾಡಬಲ್ಲೇನಾ ಅಂತ. ಸೊ ಇದೆಲ್ಲ ಸೆಲ್ಫ್ ಡೌಟ್ಸ್ನ ಕನ್ಸಿಡರ್ ಮಾಡಿ, ಮತ್ತು ಫ್ಯಾಮಿಲಿ ಮೆಂಬರ್ಸ್ ಹೇಳೋದನ್ನ ಕನ್ಸಿಡರ್ ಮಾಡಿಕೊಂಡು ನೀವೇನು ಮಾಡಬೇಕು, ಮೋಟಿವೇಟ್ ಆಗಬೇಕು. ಹೇಗೆ? ಸಪೋಸ್ ನಿಮ್ಮ ಹತ್ರ ನಿಮಗೆ ಗೊತ್ತು, ಸೊ ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅಂತ. ಆವಾಗ ಏನು ಮಾಡಿ, ಈ ಡಿಮೋಟಿವೇಟಿಂಗ್ ಫ್ಯಾಕ್ಟರ್ಸ್ನ ಬಿಟ್ಟು ನೀವು ಮಾಡೋ ಕೆಲಸನ ದೃಢತೆಯಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಇನ್ನೊಂದು ಮೋಟಿವೇಶನ್ ಹೇಗೆ ಬರುತ್ತೆ ಅಂತ ಹೇಳೋದಾದರೆ, ನೀವು ನಿಮ್ಮ ಕೆಲಸನ ದೃಢತೆಯಿಂದ, ನಿಷ್ಠೆಯಿಂದ, ಕಾಯದಿಂದ ಮಾಡಿದ್ರೆ, ಅಂದರೆ ದೃಢವಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಪ್ಪ ಏನೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಆಗಲಿ, ಯಾರು ಏನೇ ಅನ್ನಲಿ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂದಾಗ ಏನಾಗುತ್ತೆ, ಓಕೆ, ಒಂದು ಮೋಟಿವೇಶನ್ ಫ್ಯಾಕ್ಟರ್ ಟಿಕ್ ಮಾರ್ಕ್. ನೆಕ್ಸ್ಟು ನಿಷ್ಠೆ, ದೃಢತೆ, ನಿಷ್ಠೆ, ನಿಷ್ಠಬದ್ಧಗಾಗಿ. ಅಂದರೆ ಇವಾಗ ನಾನು ಕ್ವಿಟ್ ಮಾಡೋನಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ಅಂದರೆ ಕ್ವಿಟ್ ಮಾಡಬಾರ್ದು. ನಾನು ಮಾಡ್ತೀನಿ ಅನ್ನೋದು ಗೊತ್ತಿತ್ತು ಅಂದರೆ ನೀವು ಮುಂದೆ ಹೋಗಬೇಕು. ಸೊ ಕ್ವಿಟ್ ಮಾಡೋದು ಇಸ್ ನಾಟ್ ಅ ಈಸಿ ಟಾಸ್ಕ್ ಫಾರ್ ದ ಪರ್ಸನ್ ಹೂ ಹ್ಯಾಸ್ ಅ ವಿಷನ್, ರೈಟ್? ನಿಮಗೆ ವಿಷನ್ನೇ ಇಲ್ಲ ಅಂದಾಗ ಏನು ಮಾಡ್ತೀರಾ, ಕ್ವಿಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಫ್ಯಾಕ್ಟರ್ ಏನಂದರೆ ಕಾಯ ಅಂದರೆ ನೀವು ಮಾಡೋ ಕೆಲಸನ ಈ ಸದಾಕಾಲ ಡಿಸಿಪ್ಲೀನ್ಡ್ ಆಗಿ ಮಾಡ್ತಾ ಹೋದಾಗ ಏನಾಗುತ್ತೆ, ಮೋಟಿವೇಶನ್ ಬರುತ್ತೆ. ಸೊ ಇವಾಗ ಡಿಸಿಪ್ಲಿನ್ ಅಂತ ಹೇಳಿದೆ. ಮೋಟಿವೇಶನ್ ಪ್ರೈಮರಿ ಫ್ಯಾಕ್ಟರ, ಡಿಸಿಪ್ಲಿನ್ ಪ್ರೈಮರಿ ಫ್ಯಾಕ್ಟರ ಅನ್ನೋದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ತಗೊಳ್ಳೋಣ ಇಲ್ಲೇ. ಮೋಟಿವೇಶನ್, ನೀವೇನಾದರೂ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಇಂಟರ್ನಲ್ ಫೀಲಿಂಗ್, ಪ್ರೇರಣೆ ಬರಬೇಕು. ಓಕೆ, ನನ್ನ ಹತ್ರ ಪ್ರೇರಣೆ ಇದೆ, ನಾನು ಮಾಡ್ತಾ ಇದ್ದೀನಿ. ಈ ಮೋಟಿವೇಶನ್ನ ಸದಾಕಾಲ ಹಾಗೆ ಉಳಿಸೋದು ಯಾವುದು, ಡಿಸಿಪ್ಲಿನ್. ಅದು ಹೇಗೆ? ಇವತ್ತು ಯಾವುದೋ ಒಂದು ಕೆಲಸ ಮಾಡಿದ್ವಿ, ಸೊ ನಾಳೆನೂ ಅದನ್ನೇ ಕಂಟಿನ್ಯೂ ಮಾಡಬೇಕು, ನಾಡಿದ್ದು ಅದನ್ನೇ ಕಂಟಿನ್ಯೂ ಮಾಡಬೇಕು. ಸೊ ಲಾಂಗ್ ಟರ್ಮಲ್ಲಿ ನೀವು ಒಂದೇ ಕೆಲಸನ ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ಡಿಸಿಪ್ಲಿನ್ ಇರುತ್ತೆ. ಡಿಸಿಪ್ಲಿನ್ ಇದ್ದಾಗ ಏನಾಗ್ತೀರಾ, ಆಟೋಮೆಟಿಕಲಿ ಮೋಟಿವೇಟ್ ಆಗ್ತಾ ಹೋಗ್ತೀರಾ. ಸೊ ನಿಮ್ಮದು ಮೋಟಿವೇಶನ್ ಅದೇ ಒಂದು ಸೈನುಸಾಯ್ಡಲ್ ವೇವ್ ಆಯಿತು ಅಂದಾಗ ಏನಾಗುತ್ತೆ, ಒಂದು ವಾಟರ್ ಸಮುದ್ರದ ಅಲೆ ಥರ ಸ್ಟಾರ್ಟ್ ಆಗೋಯಿತು ಅಂದರೆ ಕೆಲವೊಂದು ಸತಿ ಮೇಲಿರುತ್ತೆ ಪೀಕಲ್ಲಿ, ಕೆಲವೊಂದು ಸತಿ ಥರ್ಟ್ ಅಂತ ಕೆಳಗೆ ಬೀಳ್ತೀರ. ಸೊ ಇದು ಮೇಲೋಗಿ ಕೆಳಗೆ ಬೀಳಬಾರ್ದು. ಮೇಲೆ ಹೋಗ್ತಾ ಇದ್ದೀರ ಅಂದರೆ ಮೆಟ್ಲು ಹತ್ತುತ್ತಾ ಮೇಲೆ ಹೋಗಬೇಕು. ಆವಾಗ ಇನ್ನೂ ಮೋಟಿವೇಶನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ತುಂಬ ಜನಕ್ಕೆ ಏನು ಬರುತ್ತೆ ಅಂದರೆ, ಈಸ್ ಮೋಟಿವೇಶನ್ ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಅಂತ. ಮೋಟಿವೇಶನ್ ಅನ್ನೋದು ಫಸ್ಟ್ ಆಫ್ ಆಲ್ ಇಂಟರ್ನಲ್, ಮ್ಯಾಕ್ಸಿಮಮ್ ಎಕ್ಸ್ಟೆಂಟಿಗೆ ಅದು ಇಂಟರ್ನಲ್ ಇರುತ್ತೆ, ಮತ್ತು ಮಿನಿಮಮ್ ಅದು ಎಕ್ಸ್ಟರ್ನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಇಂಟರ್ನಲ್ ಏನಕ್ಕೆ ಅನ್ನೋದಾದರೆ, ಸೊ ಇವಾಗ ಯಾರೋ ಒಬ್ರು ಮೋಟಿವೇಶನಲ್ ಸ್ಪೀಕರ್ ಹತ್ರ ಹೋಗ್ತೀರಾ ಅಥವಾ ವೀಡಿಯೋಸ್ನ ನೋಡಿದಾಗ ನೀವು ಎಷ್ಟು ಟೈಮ್ ಮೋಟಿವೇಟ್ ಆಗ್ತೀರಾ, ಸ್ವಲ್ಪ ಕೆಲವು ನಿಮಿಷಗಳ ಕಾಲ, ಕೆಲವು ಗಂಟೆ, ಅಂದರೆ ಇಲ್ಲ ಕೆಲವು ದಿನಗಳು, ಇಷ್ಟೇ. ಇದು ಬಿಟ್ಟು ನಿಮ್ಗೆ ಜಾಸ್ತಿ ಮೋಟಿವೇಟ್ ಆಗಿರೋ ಚಾನ್ಸೇ ಇಲ್ಲ. ಅದೇ ಮೋಟಿವೇಶನ್ ಇನ್ಬಿಲ್ಟ್ ಆಗಿತ್ತು, ಇಂಟರ್ನಲ್ ಇತ್ತು ಅಂದಾಗ, ನಾನು ಏನಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದೆ, ಏನು ಮಾಡ್ತಾ ಇದ್ದೀನಿ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಗೊತ್ತಿರುತ್ತೆ. ಸೊ ನೀವು ಮಾಡೋದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ, ಎಲ್ಲೂ ಸ್ಟಾಪ್ ಆಗಲ್ಲ, ಎಲ್ಲೂ ನಿಲ್ಲಿಸಲ್ಲ. ಸೊ ಅದಕ್ಕೋಸ್ಕರ ಮೋಟಿವೇಶನ್ ಈಸ್ ಮ್ಯಾಕ್ಸಿಮಮ್ ಇಂಟರ್ನಲ್, ಮಿನಿಮಮ್ ಎಕ್ಸ್ಟರ್ನಲ್. ಇವಾಗ ಸಪೋಸ್ ಎಕ್ಸ್ಟರ್ನಲ್ ಅನ್ನೋದಕ್ಕೆ ಇವಾಗ ಏನೋ ಒಂದು ಡಿಮೋಟಿವೇಟ್ ಆದ್ವಿ, ನನ್ನ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಪ್ಪ ಅಮ್ಮನ ಹತ್ರ ಹೋದ್ವಿ. ಅಪ್ಪ ನಾನು ಓದ್ತಾ ಇದ್ದೀನಿ, ಓದೋಕ್ಕಾಗ್ತಾ ಇಲ್ಲ, ನನ್ನ ಕೈಲಿ ಏನು ಮಾಡಲಿ ಅಂತ. ನಿಮ್ಮ ಅಪ್ಪ ಅವಾಗ ಹೇಳ್ತಾರೆ, ನೋಡು ಮಗನೇ ಅಥವಾ ಮಗಳೇ,
ನಿನ್ನ ಕೈಲಿ ಮಾಡೋಕ್ಕಾಗುತ್ತೆ, ಅದಕ್ಕೆ ಶುರು ಮಾಡಿದ್ಯಾ, ಮಾಡು ಅನ್ನೋದನ್ನೇ ಮೋಟಿವೇಶನ್. ಅವ್ರು ಹೇಳಿದ್ದು ಮೋಟಿವೇಶನ್. ಇವಾಗ ಸಪೋಸ್ ನಿಮಗೆ ನಿಮ್ಮ ತೊಂದರೆನ ನಿಮ್ಮ ಫ್ರೆಂಡ್ ಹತ್ರ ಹೇಳ್ತೀಗ, ಏನಂತ ಹೇಳ್ತೀಗ, ನಾನು ಇದು ಮಾಡ್ತಾ ಇದ್ದೆ, ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ಏನು ಮಾಡಲಿ ಅಂತ. ಅವಾಗ ಅವನೇನಂತಾರೆ, ಲೋ ಇಲ್ಲ ನಿನ್ನ ಹತ್ರ 2 ದಾರಿ ಇದೆ, ದುಡಿ ಇಲ್ಲ ಬಿಡು, ಅಂದರೆ ಡೂ ಆರ್ ಡೈ. ನಿನ್ನ ಹತ್ರ 2 ಆಪ್ಷನ್, ಡೂ ಆರ್ ಡೈ. ನೀವು ಕೆಲಸನ ಮಾಡಿದಾಗ ಸಕ್ಸಸ್ ಸಿಗುತ್ತೆ, ಇಲ್ಲ ಬಿಟ್ಟರೆ ಫೇಲ್ಯೂರ್ ಆಗುತ್ತೆ, ಅಷ್ಟೇ, ಇನ್ನೇನು ಇಲ್ಲ. ಸೊ ಇವಾಗ ಯಾವಾಗ ಕಂಟಿನ್ಯೂ ಮಾಡಬೇಕು, ಯಾವಾಗ ಬಿಡಬೇಕು ಕೆಲಸನ? ಕಂಟಿನ್ಯೂ ಮಾಡೋದು ಒಂದು ಕಂಡೀಷನಲ್ಲಿ, ಸೆಲ್ಫ್ ಕಾನ್ಫಿಡೆನ್ಸ್ ಇತ್ತು ಅಂದಾಗ. ಬಿಡೋದು ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದಾಗ. ಸೊ ನಿಮಗೆ ಇನ್ನೊಂದು ಆ ವಸ್ತು ಬೇಕೇ ಬೇಕು. ನೀವೇನೋ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀರ, ಅದನ್ನು ರೀಚ್ ಆಗೇ ಆಗಬೇಕು ಅಂದಾಗ ಏನು ಮಾಡಿ, ಕಷ್ಟ ನಷ್ಟ ಏನೇ ಬಂದು ಸಹಿಸ್ಕೊಂಡು ಕೆಲಸನ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದಾಗ ಏನಾಗುತ್ತೆ, ಇಲ್ಲ ಏಮ್ ರೀಚ್ ಆಗುತ್ತೆ, ಇಲ್ಲ ಫೇಲ್ಯೂರ್ ಆಯಿತು ಅಂದರೆ ಏನೋ ಕಲಿತೀರ. ಫೇಲ್ ಆಯಿತು ಅಂತ ದಯವಿಟ್ಟು ಕ್ವಿಟ್ ಮಾಡಬೇಡಿ. ಅಂದರೆ ಏನು, ಇವಾಗ ಏನೋ ಒಂದು, ಇವಾಗ UPSC ತಗೊಳ್ಳೋಣ. UPSC ಏನು ಕೊಡುತ್ತೆ, 6 ಅಟೆಂಪ್ಟ್ಸ್ ಕೊಡುತ್ತೆ ಒಬ್ಬರಿಗೆ. 6 ಅಟೆಂಪ್ಟ್ಸ್ ಎಕ್ಸಾಸ್ಟ್ ಆಯಿತು, ನಾನು ಒಂದು ಅಟೆಂಪ್ಟಲ್ಲೂ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ ಅಂದಾಗ ಡಿಮೋಟಿವೇಶನ್ ತುಂಬ ಬರುತ್ತೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನು ಮಾಡಿ, ನನ್ನ ಕೈಲಿ ಆಗಲಿಲ್ಲ ಅಲ್ವಾ, ನಾನು ಏನೋ ಒಂದು ಕಲ್ತಿದ್ದೀನಿ, ಈ ಕಲ್ತಿರೋದನ್ನೇ ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡ್ತೀನಿ. ಇನ್ವೆಸ್ಟ್ ಮಾಡಿಬಿಟ್ಟು ಬೇಗ ಇನ್ನೂ ತುಂಬ ಚೆನ್ನಾಗಿ ಮೇಲೆ ಎದ್ದೇಳ್ತೀನಿ, ಇನ್ನೂ ಚೆನ್ನಾಗಿ ಗ್ರೋ ಆಗ್ತೀನಿ ಅನ್ನೋದು ಒಂದು ಒಳಗಡೆಯಿಂದ ಕಾನ್ಫಿಡೆನ್ಸ್ ತೊಗೊಬನ್ನಿ. ಫೇಲ್ಯೂರ್ಸ್ ಆರ್ ಎವಿಡೆಂಟ್. ವೆನ್ ಯು ಫೇಲ್, you have to stand up again, you have to grow again, you have to tell yourself, this is not my last time, this is not the ending, this is the beginning. When I fail, I am meant to win again. So think that failure is the first step for your success. ಸೊ ಮೋಟಿವೇಶನ್ ಇಂದ ನಿಮಗೆ ಸ್ಟಾಪ್ ಮಾಡೋ ಒಂದು ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಏನು, ನಿಮ್ಮ ಸರ್ಕಮ್ಸ್ಟಾನ್ಸಸ್. ಇವಾಗ ನಿಮ್ದೇನೋ ಒಂದು ವಿಷನ್ ಇದೆ, ನಾನು 1000 crore ಬಿಸ್ನೆಸ್ನ ಸೆಟ್ ಮಾಡಬೇಕು ಅಂತ. 1000 crore ಬಿಸ್ನೆಸ್ ಸೆಟ್ ಮಾಡೋದಕ್ಕೆ ನಿಮ್ಮ ಹತ್ರ ಫೈನಾನ್ಸ್ ಸಿಗಲ್ಲ, ಎಲ್ಲೂ ಅಮೌಂಟ್ ಸಿಗಲ್ಲ. ಸೊ ಒಂದು ಮೂವಿ ಇದೆ ಸರ್ಫಿರಾ ಅಂತ. ಆ ಸರ್ಫಿರಾ ಮೂವಿ ನೋಡಿದಾಗ ಏನಾಗುತ್ತೆ, ಅವರು ಹೇಳ್ತಾರೆ ಮೂವಿನಲ್ಲಿ, ದ ಪರ್ಸನ್ ಹೂ ಬಿಲ್ಡ್ ಡೆಕ್ಕನ್ ಏರ್ವೇಸ್, he has failed more than 20 times to get an venture capitalist. ಅವರಿಗೆ ಒಂದು ಡೆಕ್ಕನ್ ಏರ್ಲೈನ್ಸ್ ಬಿಲ್ಡ್ ಮಾಡೋದಕ್ಕೆ ಅವ್ರಿಗೆ 20 ಫೈನಾನ್ಸ್ ಆಗುತ್ತೆ, 70ಕ್ಕಿಂತ ಜಾಸ್ತಿ ಫೈನಾನ್ಸ್ ಆಗತ್ರ ಫೈನಾನ್ಸ್ ಸಿಕ್ಕಿಲ್ಲ. ಸೊ ಬಟ್ ಸ್ಟಿಲ್ ಅವ್ರು ಏನು ಮಾಡಿದ್ರು, ಡೆಕ್ಕನ್ ಏರ್ವೇಸ್ನ ಬಿಲ್ಡ್ ಮಾಡಿದ್ದಾರೆ. ನಿಮಗೆ ನನ್ನ ಕಡು ಬಡತನ ಇದೆ ಅಂದಾಗ ಸರ್ಫಿರಾ ಮೂವಿ ನೋಡಿ ಮೋಟಿವೇಟ್ ಆಗಿ. ಸೊ ನೆಕ್ಸ್ಟ್ ಇನ್ನೊಂದು ಫ್ಯಾಕ್ಟರ್ ಏನಾಗುತ್ತೆ ಅಂದರೆ, ನಿಮ್ಮ ಫ್ಯಾಮಿಲಿ ಪೇರೆಂಟ್ಸ್ ಏನಂತಾರೆ, ಹೋಗೋ ಯಾವುದಾದ್ರು ಒಂದು ಜಾಬಿಗೆ ಹೋಗಿ ನೋಡ್ಕೊ ಹೋಗೋ, ಒಂದು 25,000 30,000 ಜಾಬಿಗೆ ಹೋಗು, ಅಥವಾ 50,000 ಜಾಬಿಗೆ ಹೋಗು, ಸಾಕು ನಮಗೆ, ಏನಕ್ಕೆ ರಿಸ್ಕ್ ತಗೋತೀಯಾ ಅಂತ ಹೇಳ್ತಾರೆ. ಏನಕ್ಕೆ ರಿಸ್ಕ್ ತಗೊಂಡಾಗ ನೀವು ಕೆಳಗೆ ಬೀಳಬಹುದು ಅಥವಾ ಮೇಲ್ಗಡೆ ಬಗಲಬಹುದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ನರ್ಚರ್ ಮಾಡ್ತಾರೆ, ಒಂದು ಸೇಫ್ ಝೋನಲ್ಲಿ ಯಾವಾಗಲೂ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನೋಡ್ತಾ ಇರ್ತಾರೆ. ಸೊ ನೀವು ಇದನ್ನು, ಈ ಸರ್ಕಮ್ಸ್ಟಾನ್ಸಸ್ನ ಬ್ರೇಕ್ ಮಾಡಬೇಕು. ಬ್ರೇಕ್ ಮಾಡಿಬಿಟ್ಟು ಏನು ಮಾಡಬೇಕು, ನೀವೇನು ಅಂದ್ಕೊಂಡಿದ್ದೀಗ ಏಮ್, ನಿಮ್ಮ ಗೋಲ್ ಏನಿದೆ, ನಿಮ್ಮ ಏಮ್ ಏನಿದೆ, ಅದನ್ನು ಅಚೀವ್ ಮಾಡೋದಕ್ಕೋಸ್ಕರ ಸದಾಕಾಲ ದುಡಿತಾ ಇರಬೇಕು. ಸೊ ಇನ್ನೊಂದು ಫ್ಯಾಕ್ಟರ್ ಏನಾಗುತ್ತೆ, ಫ್ರೆಂಡ್ಸ್ ತುಂಬ ಸತಿ ಏನಂತಾರೆ, ನೀವು ಏನೋ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡ್ತೀಗ, ಏನೋ ಒಂದು ಮಾಡ್ತೀನಿ ಅಂತ ಬಂದಾಗ ಕಾಲು ಎಳಿತಾರೆ, ಬೇಡ ಬಾಗೋ ಅದು ಮಾಡೋದು ಬೇಡ, ಬೇಡ ಬಾ ಅದು ಮಾಡೋದು ಬೇಡ, ಏನಕ್ಕೆ ಮಾಡ್ತೀಯಾ, ಅದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ. ಅದು ನೀವು ಡಿಸೈಡ್ ಮಾಡಬೇಕು, ಅದರಿಂದ ನಿಮಗೆ ಏನು ಸಿಗುತ್ತೆ ಏನು ಸಿಗಲ್ಲ ಅಂತ. ಸೊ ಅದಕ್ಕೋಸ್ಕರ ಇನ್ನು ನಾನೇನು ಮಾಡಿದೆ, ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟೆ, ಯಾವ್ಯಾವುದು ಸ್ಟಾಪಿಂಗ್ ಫ್ಯಾಕ್ಟರ್ ಸಿಗುತ್ತೆ ನಿಮ್ಮ ಏಮ್ನ ಅಚೀವ್ ಮಾಡೋದ್ರಿಂದ ಅಂತ. ಸೊ ಇನ್ನೂ ಕೆಲವೊಂದು ಸ್ಟಾಪಿಂಗ್ ಫ್ಯಾಕ್ಟರ್ ಸಿಗುತ್ತೆ, ಏನು ನಿಮಗೆ ಏಮ್ನ ಅಚೀವ್ ಮಾಡೋದಕ್ಕೆ ಬಿಡಲ್ಲ ಅಂತ ಸರ್ಕಮ್ಸ್ಟಾನ್ಸಸ್ನ ಐಡೆಂಟಿಫೈ ಮಾಡಿ, ನಿಮ್ಮ ಡೌನ್ಫಾಲಿಗೆ ನೀವು ರೀಸನ್ ಆಗಬೇಡಿ. ನೀವು ಯಾವತ್ತೇ ಆಗಲಿ ನಿಮ್ಮನ್ನ ರೈಸಿಗೆ ನೋಡಬೇಕು ಹೊರತು ಡೌನ್ಫಾಲಿಗಲ್ಲ. ಸೊ ಆಲ್ವೇಸ್ ಥಿಂಕ್ ಆಫ್ ಗ್ರೋಯಿಂಗ್, ನಾಟ್ ಟು ಡೌನ್ಫಾಲ್. ವಾಟ್ ಎವರ್ ದ ಸರ್ಕಮ್ಸ್ಟಾನ್ಸಸ್ ಮೇ ಬಿ, whoever stop you from doing anything, always say that I am possible, I am born to win, I will win, I will grow. Thank you so much. We are Gyan Setu Academy of Excellence. We come up with more motivational videos and educational informations. Till that, stay connected, stay tuned. Thank you very much.